ವೀಕ್ಷಕರ ದಿನಾಂಕ 1/8/2025 ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಹೋಬಳಿಯ ಡಣನಾಯಕನಕೆರೆ ಗ್ರಾಮದಲ್ಲಿ ಬಿಎಂಎಂ ಇಸ್ಪಾತ್ ಕಂಪನಿಯವರು ಸುಮಾರು 60 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿರುವ ಸಮುದಾಯ ಭವನವನ್ನು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಬಿಎಂಎಂ ಕಂಪನಿಯ ಮಾನವ ಸಂಪನ್ಮೂಲ ಆಡಳಿತ ವಿಭಾಗದ ಮುಖ್ಯಸ್ಥರಾದ ಗಣೇಶ್ ಹೆಗಡೆ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ವಿವಾಹ, ಹಬ್ಬ ಹರಿದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಮುದಾಯ ಭವನಗಳು ಸಹಕಾರಿಯಾಗುತ್ತವೆ. ಈಗಾಗಲೇ ನಮ್ಮ ಕಂಪನಿಯಿಂದ ಹೊಸಪೇಟೆಯ ತಾಯಿ ಮಗು ಆಸ್ಪತ್ರೆಗೆ ಮೂಲ ಸೌಕರ್ಯಗಳನ್ನು ಹಾಗೂ ಶೈಕ್ಷಣಿಕ ವಿಭಾಗದಲ್ಲಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ನೋಟ್ಬುಕ್ ಮತ್ತು ವೈಕುಂಠ ರಥ ನಿರ್ಮಾಣಗಳು CSR ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀನಾಗರಾಜ್, ಉಪಾಧ್ಯಕ್ಷರಾದ ನೇತ್ರ ಸೂರ್ಯಪ್ರಕಾಶ್, ಸದಸ್ಯರಾದ ನಾಗಪ್ಪ, ಸೋಮಪ್ಪ ಉಪ್ಪಾರ್, ಮುಖಂಡರಾದ ಕೃಷ್ಣನಾಯಕ್, ಎಲ್ ಮಂಜುನಾಥ್, ಶೇಷಪ್ಪ ಇ, ಪ್ರವೀಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿಗಾರರು ವನ್ನೂರು ಸ್ವಾಮಿ PH. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಬಿಎಂಎಂ ಸಮುದಾಯ ಭವನ DNKರೆಯಲ್ಲಿ ಸುಮಾರು ಒಂದು 70 ಲಕ್ಷಗಳ ಕಾಮಗಾರಿ. ಸುಸಜ್ಜಿತವಾದ ಸಮುದಾಯ ಭವನ, ಶೌಚಾಲಯಗಳನ್ನು ಒಳಗೊಂಡು ವಿಶಾಲವಾದ ಒಂದು ಹಾಲ್ ಇದೆ, ಒಳ್ಳೆಯ ಸ್ಟೇಜ್ ಇದೆ. ಮದುವೆ ಶುಭ ಸಮಾರಂಭಗಳನ್ನು ಮಾಡಲಿಕ್ಕೆ ತುಂಬ ಉತ್ತಮವಾದ ಒಂದು ಅವಕಾಶ ಆಗಿದೆ. ಜನರು ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. DNKರೆ ಜನಗಳಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಸರ್. ಜೊತೆಗೆ ಈಗ ಟೋಟಲಿ ಎಷ್ಟು ಕಾಮಗಾರಿ ಏನೇನು ಮಾಡ್ತಾಯಿದ್ರು ಸರ್? ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟಲ್ಲಿ ಮಾಡ್ತಾರೆ? ಸುತ್ತಮುತ್ತ ಹಳ್ಳಿಗಳನ್ನು ನೋಡಿದಾಗ ಎಲ್ಲ ಕಡೆ ಒಂದು ಕೊರತೆ ಇದ್ದಿದ್ದು, ನಾವೆಲ್ಲ ಸಾಲು ಮನೆಗಳು, ಊರಿನಲ್ಲಿ ಯಾವುದೇ ಒಂದು ಕೂಡಿ ಹಬ್ಬ ಹರಿದಿನ ಮಾಡಲಿಕ್ಕೆ ಸಮುದಾಯ ಭವನಗಳ ಭಾರಿ ಕೊರತೆ ಇತ್ತು. ಆದಷ್ಟು ಹೆಚ್ಚು ಕಡಿಮೆ ಇಲ್ಲಿ ತನಕ 7 ಸಮುದಾಯ ಭವನಗಳನ್ನು ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಮಾಡಿದ್ದೇವೆ. ಇನ್ನೂ ಸಹ 2ರಿಂದ 3 ಇದೆ, ಈಗ ಪೆಂಡಿಂಗು ಮಾಡ್ತೇವೆ. ಹಣಕಾಸಿನ ಇದನ್ನು ನೋಡಿ, ಪರಿಸ್ಥಿತಿಯನ್ನು ನೋಡಿ ಕಾಮಗಾರಿಯನ್ನು ತಗೋತಾಯಿದ್ದೀವಿ. ಅದಲ್ಲೇ ಶಾಲೆ ಕಾಲೇಜುಗಳ ಬೇಸಿಕ್ ಎಜುಕೇಷನಲ್ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಗಳು, ಆಮೇಲೆ ಆರೋಗ್ಯ ಸಂಬಂಧಪಟ್ಟಂಥ ಕಾಮಗಾರಿಗಳು ಇತ್ತೀಚೆಗೆ ಹೊಸಪೇಟೆಯಲ್ಲಿ ಗಮನಿಸಿರ್ಬೋದು. ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳ 60 ಹಾಸಿಗೆಗಳ ಆಸ್ಪತ್ರೆಗೆ ಸಂಬಂಧದ ಡಾರ್ಮೆಟ್ರಿ ಮತ್ತು ಲಾಂಡ್ರಿ ಶೆಡ್ ಆಗಲಿ, ಆಮೇಲೆ ಆಂಬುಲೆನ್ಸ್ ವ್ಯವಸ್ಥೆ ಆಗಲಿ, ಶವ ಹೊರುವ ವಾಹನ ಆಗಲಿ, ಇದನ್ನೆಲ್ಲ ವ್ಯವಸ್ಥೆ ಮಾಡಿದೆ. ದನಾಪುರದ ಹತ್ತಿರ ಒಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿದೆ. ನೀರಿನ ಹರಿವನ್ನು ಸರಾಗವಾಗಿ ಮಾಡಿ ಡ್ಯಾಮಿಗೆ ಸೇರಲಿಕ್ಕೆ ಆ ಥರ ಜನರಿಗೆ ಅವಶ್ಯಕತೆ ಇರೋದನ್ನು ನಮಗೆ ಹೀಗೆ ಸ್ಪೆಷಲ್ ಸರ್ವೆ ಮಾಡಿ ತಿಳ್ಕೊಬೇಕಾದಿಲ್ಲ. ಎಲ್ಲರ ಜೀವನ ಪರಿಸ್ಥಿತಿ ಗೊತ್ತಿರೋದ್ರಿಂದ ಅವರ ರಿಕ್ವೆಸ್ಟ್ ಬಂದಾಗ ಎಷ್ಟು ಜೆನ್ಯೂನಿಟಿ ಅಂತ ಪರಿಗಣಿಸಿ ಇಮಿಡಿಯೇಟ್ಲಿ ಅದರ ಕಾರ್ಯವನ್ನು ತಗೋತಾ ಇದೆ. ಅಂಡರ್ CSR ಅಥವಾ ಡೊನೇಷನ್ ರೀತಿಯಲ್ಲಿ ನಮ್ಮ ಹಣಕಾಸಿನ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರಿ, ಎಷ್ಟು ಸಮುದಾಯ ಭವನಗಳಾಗಿದೆ ಸರ್? ಇಲ್ಲಿ ತನಕ 7 ಆಗಿದೆ. 7 ಆಗಿದೆ. ಇನ್ನು ಕಾಮಗಾರಿ ನಡೀತಾ ಇದೆ. ಎಲ್ಲ ಮರಮನಹಳ್ಳಿ ವ್ಯಾಪ್ತಿ ಅಲ್ಲ ಸರ್? ನಮ್ಮ ಸುತ್ತಮುತ್ತ ವ್ಯಾಪ್ತಿಯಲ್ಲೇ ಈಗ ದಾನಾಪುರ, ಹನುಮನಹಳ್ಳಿ, DNKರೆ, ನಾಗಲಾಪುರ, ಗರಗ, ಗುಂಡ ತಾಂಡದಲ್ಲಿ ನಡೀತಾ ಇದೆ. ಈಗ ಗೊಲ್ರಳ್ಳಿ ಕೆಲಸ ನಡೀತಾ ಇದೆ, ಕಂಪ್ಲೀಟ್ ಆಗಿದೆ. ಈಗ ಅದು ಓಪನಿಂಗ್ ಆಗಬೇಕು. ಆಮೇಲೆ ಹೊಸದಾಗಿ ಮೊನ್ನೆ ವೆಂಕಟಾಪುರನ ಯಾವುದು ವ್ಯಾಸನಕೆರೆದು ಈಗ ನಾಗಲಾಪುರ ದೊಡ್ಡದು ನಡೀತಾ ಇದೆ. ಆ್ಯಕ್ಚುಲಿ ನಾಗಲಾಪುರದ್ದು ಎಲ್ಲರಿಗೂ ಗೊತ್ತಿದೆ, ಎಲ್ಲ ಆಗಿದೆ ಸರ್. ಈಗ ಒಂದು ದತ್ತಾದರೂ ತಗೋಬೋದಲ್ಲ ಸರ್? 7-8 ತಿಂಗಳ ಹಿಂದೆಯೇ ನಾನು DC ಹತ್ರ ಮಾತಾಡಿದ್ದೀನಿ. DC ಅವರಿಗೆ, ಅವರು ಸಹ ಹೆಲ್ತ್ ಡಿಪಾರ್ಟ್ಮೆಂಟ್ ಸೀನಿಯರ್ ಪೊಸಿಷನ್ಗೆ ಅವರು ಮಾತಾಡಿದ್ದಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸೆಕ್ರೆಟರಿ ಲೆವೆಲ್ಗೆ ನಾನೇನು ಹೇಳ್ತಾ ಇರೋದಂದರೆ, ನಾವು ಅದನ್ನು ತುಂಬ ತುದಿಗಾಲಲ್ಲಿದ್ದೀವಿ. ಆ ರೀತಿಯ ವ್ಯವಸ್ಥೆಯನ್ನು ನಾವು ಗೌರ್ಮೆಂಟ್ ಜೊತೆಗೆ ಟೈಅಪ್ ಮಾಡಿಕೊಂಡು ಅಥವಾ ವ್ಯವಸ್ಥೆ ಜೊತೆಗೆ ಟೈಅಪ್ ಮಾಡಿಕೊಂಡು ಒಳ್ಳೆ ಡಾಕ್ಟರ್ಸು ಮತ್ತು ಸ್ಟಾಫು ಜೊತೆಗೆ ಅದರದ್ದು ಇನ್ಫ್ರಾಸ್ಟ್ರಕ್ಚರೆಲ್ಲ ಡೆವಲಪ್ ಮಾಡಿ ಸುತ್ತಮುತ್ತ ಜನರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಯಾವ ರೀತಿ ಒಂದು ಹಾಸ್ಪಿಟಲ್ ಇರಬೇಕು, ಒಂದು ಮಾಡೆಲ್ ಹಾಸ್ಪಿಟಲ್ ಥರ ಮಾಡಬೇಕು. ಸಂಸ್ಥೆ ಎಷ್ಟು ಸಹಕಾರ ಬೇಕು, ಸಂಪೂರ್ಣ ಸಹಕಾರವನ್ನು ನಾವು ಕೊಡಲಿಕ್ಕೆ ಯಾವತ್ತೂ ತಯಾರಿದ್ದೀವಿ. ಆದಷ್ಟು ಬೇಗ ಆಗ್ತದೆ ಅನ್ನೋ ಭರವಸೆಯೂ ಸಹ ನನಗೆ ಸಿಗ್ತಾ ಇದೆ ಸರ್ಕಾರದಿಂದ. ನೋಡೋಣ ಹೇಗೆ ಅಂತ. ಬಿಎಂಎಂ ಇಸ್ಪಾತ್ ಕಂಪನಿಗಳು ಅವರು CSR ಒಳಗೆ ಇವತ್ತು ಮರಿಯಮ್ಮನಹಳ್ಳಿ ಹೋಬಳಿಯಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ
ಇವತ್ತೇನು ಸಮುದಾಯ ಭವನಗಳು ಮಾಡಿದ್ದಾರೆ ಇವುಗಳಿಗೆಲ್ಲ ಹಿಂದೆ ಸಮುದಾಯ ಭವನಗಳಂತೆಲ್ಲ ಛತ್ರಗಳು ಅಂದರೆ ಯಾರೋ ದಾರಿ ಹೋಕರಿಗೆ ಅದೆಲ್ಲ ಛತ್ರದ ರೂಪದಲ್ಲಿ ಇರ್ತಾಯಿದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಇಂಥ ಸಂಸ್ಥೆಗಳು ಜನರಿಗೆ ಅನುಕೂಲ ಆಗಲಿ ಮತ್ತು ಮದುವೆ ಮಾಡ್ಕೊಳ್ಳಿಕ್ಕೆ ಜಾಗಗಳಿಲ್ಲ ಹಳ್ಳಿಗಳಲ್ಲಿ. ಆಗ ನಾವೆಲ್ಲ ಜಾಗನ ಒತ್ತುವರಿ ಮಾಡ್ಕೊಂಡೆ ಮನೆಗಳೆಲ್ಲ ಕಟ್ಕೊಂಡು ಬಿಟ್ಟಿರ್ತೀವಿ. ಮನೆಗಳ ಮುಂದೆ ಒಂದು ಅಂದ್ರೆ ಚಪ್ಪರ ಹಾಕಿ ಮದುವೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇಂಥ ಕಂಪ್ನಿಗಳು ಬಂದು ಇಂಥ ಭವನಗಳು, ಶಾಲೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಅನೇಕ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟದ್ದು ನಿಜವಾಗಿಯೂ ಜನ ಸಮುದಾಯಗಳಿಗೆ ಒಳ್ಳೆಯ ಕಾರ್ಯಕ್ರಮ ಇದು ಅಂತೇಳಿ ಶ್ಲಾಘಿಸಲಿಕ್ಕೆ ಬಯಸ್ತೀವಿ. ಪಂಚಾಯತಿಯಿಂದ ಏನು ಡಿಮ್ಯಾಂಡ್ಸ್ ಇದಾವೆ ನಿಮಗೇನಾದರೂ ಆಗುವಂಥ? ಎಲ್ಲರಿಗೂ ಕೊಟ್ಟರೆ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಈ ದಾವಣಗೆರೆ ಕೊಟ್ಟರೆ ಇಂದಿರಾನಗರ ಕೂಡ ಕೊಟ್ಟರೆ, ನೀನು ನಂದಿಬಂಡಿ ದೇವಲಾಪುರ ಇವೆರಡು ಉಳಿದಿದ್ದಾವೆ. ಅಲ್ಲಿಗೆ ಶಾಲೆ ಮತ್ತು ಸಮುದಾಯ ಭವನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ಅವರು ಡಿಮ್ಯಾಂಡ್ ಮಾಡಿದ್ವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದಷ್ಟು ಜನ ಸಮುದಾಯಗಳಿಗೆ, ಈ ಭಾಗದ ಜನ ಸಮುದಾಯಗಳಿಗೆ ಒಳ್ಳೆಯ ಕಾರ್ಯಕ್ರಮಗಳು.